ಸಾಕಷ್ಟು ಹಿರಿಯರಿದ್ದೀರಾ, ಬಿಡದಿ ಟೌನ್ಶಿಪ್ ಬಗ್ಗೆ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ, ತಾವೇನ್ ಹೇಳ್ತೀರಾ ಸರ್? ಸರ್, ಬಿಡದಿ ಟೌನ್ಶಿಪ್ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಸೊ ಅಲ್ಲಿನ ಸ್ಥಳೀಯ ರೈತರು 1 ಇಂಚು ಭೂಮಿಯನ್ನು ಸಹ ನಾವು ಸರ್ಕಾರಕ್ಕೆ ಕೊಡೋದಿಲ್ಲ, ಜೀವ ಹೋದ್ರೂ ಪರವಾಗಿಲ್ಲ, ಭೂಮಿ ಮಾತ್ರ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಸುಮಾರು 460 ದಿನಗಳಿಂದ ಹೋರಾಟದಲ್ಲಿದ್ದಾರೆ. ಹಾಗಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತೆ ಇಡೀ ರಾಜ್ಯದ ಜನತೆ ಆ ಬಿಡದಿ ರೈತರ ಜೊತೆನಲ್ಲಿ ನಾವು ಕೈ ಸೇರಿಸಿದ್ವಿ. ನಾವು ಕೇಳೋದಿಷ್ಟೇ, ಈ ಒಂದು ಕೃಷಿ ಯೋಗ್ಯ ಭೂಮಿ ಏನಿದೆ, 3 ಬೆಳೆಯನ್ನ ಬೆಳೆಯುವಂತಹ ಕೃಷಿ ಯೋಗ್ಯ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ವಶಪಡಿಸ್ಕೋಬಾರ್ದು. ಈಗ ಬಿಡದಿಯ ಒಂದು ಜಮೀನನ್ನ ಹೇಳಿದ್ರೆ ಅಲ್ಲಿ ಏನು ಪಕ್ಕದಲ್ಲಿ ವೃಷಭಾವತಿ ವ್ಯಾಲಿ ಹೋಗುತ್ತೆ, ಆ ನೀರನ್ನ ಸಂಸ್ಕರಿಸ್ಬಿಟ್ಟು ಅಲ್ಲಿನ ಕೆರೆಗಳಿಗೆ ತುಂಬಿಸಿದ್ದಾರೆ. ಹಾಗಾಗಿ ಅಲ್ಲಿನ ಅಂತರ್ಜಲ ಬಹಳ ಮೇಲ್ಗಡೆ ಇದೆ. ಆ ಅಂತರ್ಜಲವನ್ನು ಉಪಯೋಗಿಸ್ಕೊಂಡು ಅಲ್ಲಿ ಸ್ಥಳೀಯ ರೈತರು ಅನೇಕ ಬೆಳೆಗಳನ್ನ ಬೆಳೀತಾರೆ. ಅದರಲ್ಲಿ ಬೇಬಿ ಕಾರ್ನ್ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ರಾಗಿ ಇರ್ಬೋದು. ಇಂಥ ಒಂದು ಕೃಷಿ ಯೋಗ್ಯ ಜಮೀನನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ವಶಪಡಿಸ್ಕೋಬಾರದು ಅನ್ನೋದು ನಮ್ಮ ಮುಖ್ಯವಾದಂತ ಉದ್ದೇಶ. ಹಾಗಾಗಿ ಏನೊಂದು ಬೈರಮಂಗಲ, ಕಂಚಿಕಾರನಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯ ರೈತರನ್ನ ಸೇರಿಸಿ ಅಲ್ಲೊಂದು ನಾಳೆ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಹಿಯರಿಂಗ್ ಅಂತ ಹೇಳಿದ್ರೆ ಈ ರಾಜ್ಯದ ಒಂದು ಸಾಕ್ಷಿ ಪ್ರಜ್ಞೆ ಅಂತ ಏನ್ ಕರಿತೀವಿ ನಾವು, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಗೌಡರು ಬರ್ತಾ ಇದ್ದಾರೆ. ಅವರು ಕಾನೂನಿನ ಆಯಾಮದಲ್ಲಿ ಈ ಒಂದು ಕೃಷಿ ಯೋಗ್ಯ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೋಬಾರ್ದು ಅಂತ ಒಂದು ತೀರ್ಪನ್ನ ಕೊಡ್ತಾ ಇದ್ದಾರೆ. ಮತ್ತೆ ಜನಗಳ ರೈತರ ಅಹವಾಲನ್ನ ಸಹ ನಾವಲ್ಲಿ ತಗೊಳ್ತಾ ಇದ್ದೀವಿ. ಮತ್ತೆ ಪತ್ರಕರ್ತರಾದಂತಹ ಡಿ ಉಮಾಪತಿ ಅವರು ಬರ್ತಾ ಇದ್ದಾರೆ. ಕೃಷಿ ತಜ್ಞರಾಗಿರ್ತಕ್ಕಂತಹ ನಮ್ಮ ಕೊಮ್ಮರಡಿ ಅವರು, ಪ್ರಕಾಶ್ ಕೊಮ್ಮರಡಿ ಅವರು ಬರ್ತಾ ಇದ್ದಾರೆ. ಪ್ರೊಫೆಸರ್ ಇವರು ಬರ್ತಾ ಇದ್ದಾರೆ. ಅನೇಕ ಜನ ಆ ಒಂದು ಪಬ್ಲಿಕ್ ಹಿಯರಿಂಗ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೊನೆಯಾಗಿ ಸರ್ಕಾರದ ಹತ್ರ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ಜಮೀನನ್ನ ವಶಪಡಿಸ್ಕೋಬಾರ್ದು, ಇದನ್ನ ತಾವು ಕೈ ಬಿಡಬೇಕು. ತಮಗೆ ಕೈಗಾರಿಕೆಗೆ ಬೇಕಾದ್ರೆ ಬರಡು ಭೂಮಿಯನ್ನ ತಗೊಳ್ಳಿ, ದೂರದಲ್ಲಿರ್ತಕ್ಕಂಥ ಬರಡು ಭೂಮಿಯನ್ನು ತಗೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀವಿ. ನನ್ನ ಹೆಸರು KV ಭಟ್ ಅಂತ ಹೇಳಿ, ನಾನು ಸಂಯುಕ್ತ ಹೋರಾಟ ಕರ್ನಾಟಕದ ಭಾಗವಾಗಿದ್ದೇನೆ. ಅದೇ ತರದಲ್ಲಿ ACTU ಕಾರ್ಮಿಕ ಸಂಘಟನೆಯ ಸಂಚಾಲಕರಾಗಿದ್ದೇನೆ.